ಸರ್ 113 ಸ್ಥಾನ ಗೆದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಭ್ಯಂತರ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ ಸರ್. ನಾನು 113 ಬಿಜೆಪಿ ಗೆದ್ರೆ ಬಿಜೆಪಿ ನಾನು ಇಲ್ಲಿಯವರೆಗೆ ನಿಮ್ಮ ಮುಂದೆ ಏನು ಹೇಳಿದ್ದೀನಿ ಬರ್ದ ಇವತ್ತಿನವರೆಗೂ 100 ಬಾರಿ ಹೇಳಿದ್ದೀನಿ. ಇಂಥ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿ ಆಗೋದು ಅದೆಲ್ಲ ಆಮೇಲೆ ಮುಂದಕ್ಕೆ. ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಜನಪರವಾದಂಥ ನಿಜವಾದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನಗಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಬೇಕು. ಅದಕ್ಕಿಂತ ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಜೆಂಡಾ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ ಗಾದೆ ಮಾತೆ ಇಲ್ವಾ, ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಬಹಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ರೆ ಬಹುಶಃ ಇಮ್ಮೆಚೂರ್ ಅಂತಾರೆ ನನ್ನ ಅಭಿಪ್ರಾಯ. ಸರ್ 113 ಸ್ಥಾನ ಗೆದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಭ್ಯಂತರ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ ಸರ್. ನಾನು 113 ಬಿಜೆಪಿ ಗೆದ್ರೆ ಬಿಜೆಪಿ ನಾನು ಇಲ್ಲಿಯವರೆಗೆ ನಿಮ್ಮ ಮುಂದೆ ಏನು ಹೇಳಿದ್ದೀನಿ ಬರ್ದ ಇವತ್ತಿನವರೆಗೂ 100 ಬಾರಿ ಹೇಳಿದ್ದೀನಿ. ಇಂಥ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿ ಆಗೋದು ಅದೆಲ್ಲ ಆಮೇಲೆ ಮುಂದಕ್ಕೆ. ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಜನಪರವಾದಂಥ ನಿಜವಾದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನಗಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಬೇಕು. ಅದಕ್ಕಿಂತ ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಜೆಂಡಾ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ ಗಾದೆ ಮಾತೆ ಇಲ್ವಾ, ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಬಹಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ರೆ ಬಹುಶಃ ಇಮ್ಮೆಚೂರ್ ಅಂತಾರೆ ನನ್ನ ಅಭಿಪ್ರಾಯ. ಸರ್ 113 ಸ್ಥಾನ ಗೆದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಭ್ಯಂತರ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ ಸರ್. ನಾನು 113 ಬಿಜೆಪಿ ಗೆದ್ರೆ ಬಿಜೆಪಿ ನಾನು ಇಲ್ಲಿಯವರೆಗೆ ನಿಮ್ಮ ಮುಂದೆ ಏನು ಹೇಳಿದ್ದೀನಿ ಬರ್ದ ಇವತ್ತಿನವರೆಗೂ 100 ಬಾರಿ ಹೇಳಿದ್ದೀನಿ. ಇಂಥ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿ ಆಗೋದು ಅದೆಲ್ಲ ಆಮೇಲೆ ಮುಂದಕ್ಕೆ. ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಜನಪರವಾದಂಥ ನಿಜವಾದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನಗಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಬೇಕು. ಅದಕ್ಕಿಂತ ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಜೆಂಡಾ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ ಗಾದೆ ಮಾತೆ ಇಲ್ವಾ, ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಬಹಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ರೆ ಬಹುಶಃ ಇಮ್ಮೆಚೂರ್ ಅಂತಾರೆ ನನ್ನ ಅಭಿಪ್ರಾಯ.